ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಚಿಕ್ ಸೆಲ್ಸ್, ಮೌತ್ ಆಫ್ ದಿ ಹ್ಯೂಮನ್ ಚಿಕ್ ಸೆಲ್ಸ್ ಆ್ಯಂಡ್ ಆನಿಯನ್ ಪೀಲ್, ಆ ಸೆಲ್ಸ್ ಅದರಲ್ಲಿ ಕಾಮನ್ ಆಗಿ ಕಂಡುಬರ್ತಕ್ಕಂಥ ಬೇಸಿಕ್ ಪಾರ್ಟ್ಸ್ ಆಫ್ ದ ಸೆಲ್ಸ್, ಸೆಲ್ ಮೆಮ್ಬ್ರೇನ್, ನ್ಯೂಕ್ಲಿಯಸ್, ಸೆಲ್ ವಾಲ್, ಸೈಟೋಪ್ಲಾಸಮ್, ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಕಂಟಿನ್ಯೂ ನೋಡಿ. ದ ಸೆಲ್ ಮೆಮ್ಬ್ರೇನ್ ಅಂದರೆ ಕೋಶ ಪೊರೆ ಅಂತೇಳಿ ಕರಿತೀವಿ. ಒಂದು ಕೋಶ, ಜೀವಕೋಶದನ್ನ ಆವರಿಸಿರ್ತಕ್ಕಂಥದ್ದೇ ಕೋಶ ಪೊರೆ. ಇದನ್ನೇ ಸೆಲ್ ಮೆಮ್ಬ್ರೇನ್ ಅಂತೇಳಿ ಕರೆಯೋದು. ಅಂದರೆ ನಮ್ಮ ದೇಹಕ್ಕೆ ಸ್ಕಿನ್, ಚರ್ಮ ಹೇಗೆ ನಮಗೆ ನಮ್ಮ ದೇಹ ಕಂಪ್ಲೀಟಾಗಿ ನಮ್ಮನ್ನು ಆವರಿಸಿದೆ, ನಮಗದು ಕವಚ ಇದ್ದಾಗೆ ನಮ್ಮ ದೇಹಕ್ಕೆ ಅಲ್ವಾ. ಚರ್ಮ, ನಮ್ಮ ಸ್ಕಿನ್ ಹೇಗೆ ನಮಗೆ ಕವಚನೋ ಹಾಗೆ ಜೀವಕೋಶಗಳಿಗೆ ಕವಚ ಇದು. ಅಂದರೆ ಅದನ್ನು ಕವರ್ ಮಾಡಿರುವಂಥದ್ದು ಯಾವುದು? ಸೆಲ್ ಮೆಮ್ಬ್ರೇನ್, ಕೋಶ ಪೊರೆ. ಆಯ್ತಾ? ದ ಸೆಲ್ ಮೆಮ್ಬ್ರೇನ್ ಎನ್ಕ್ಲೋಸಸ್ ದ ಸೈಟೋಪ್ಲಾಸಮ್ ಆ್ಯಂಡ್ ನ್ಯೂಕ್ಲಿಯಸ್. ಸೈಟೋಪ್ಲಾಸಮ್ ಅಂದರೆ ಇದರೊಳಗೆ ಇರ್ತಕ್ಕಂಥ ಕೋಶ ದ್ರವ್ಯ, ಇದನ್ನ ಮತ್ತೆ ನ್ಯೂಕ್ಲಿಯಸ್ ಮಧ್ಯದಲ್ಲಿ ಇದೆ. ಇವೆರಡನ್ನು ಏನು ಎನ್ಕ್ಲೋಸ್ ಮಾಡಿದೆ, ಆವರಿಸಿಕೊಂಡಿದೆ, ಅವೆರಡನ್ನು ಸುತ್ತುವರೆದಿದೆ, ಅದರೊಳಗೆ ಇಟ್ಕೊಂಡಿದೆ. ಅಂದರೆ ಈ ಸೆಲ್ ಮೆಮ್ಬ್ರೇನ್, ಕೋಶ ಪೊರೆಯು ಸೈಟೋಪ್ಲಾಸಮ್, ಕೋಶ ದ್ರವ್ಯ ಮತ್ತು ನ್ಯೂಕ್ಲಿಯಸ್ ಅನ್ನು ಒಳಗೊಂಡಿದೆ. ದ ಸೆಲ್ ಮೆಮ್ಬ್ರೇನ್ ಸಪರೇಟ್ಸ್ ಒನ್ ಸೆಲ್ಸ್ ಫ್ರಮ್ ಅನದರ್. ಈ ಕೋಶ ಪೊರೆ ಏನು ಮಾಡುತ್ತೆ ನೋಡಿ, ಎಲ್ಲ ಒಟ್ಟಿಗೆ ಇಲ್ಲ. ಈ ಕೋಶ ಪೊರೆ, ಈ ಸೆಲ್ ಮೆಮ್ಬ್ರೇನ್ ಇರೋದ್ರಿಂದ ಒಂದು ಜೀವಕೋಶಕ್ಕೂ ಇನ್ನೊಂದು ಜೀವಕೋಶವನ್ನು ಇದು ಬೇರ್ಪಡಿಸುತ್ತೆ, ಬೇರೆ ಬೇರೆಯಾಗಿ ಮಾಡುತ್ತೆ. ಈ ಕೋಶ ಪೊರೆ ಇರೋದ್ರಿಂದ allows the entry of materials essential for life process and the exit of waste material. ಮತ್ತು ಈ ಕೋಶ ಪೊರೆ ಕೆಲಸ ಏನಪ್ಪ? ಬೇಕಾದ ವಸ್ತುಗಳನ್ನ ಒಳಗೆ ಬಿಟ್ಕೊಳ್ಳೋದು, ಬೇಕಾದನ್ನು ಒಳಗೆ ಬಿಟ್ಕೊಳ್ಳುತ್ತೆ ಈ ಕೋಶ ಪೊರೆ, ಬೇಡದೇ ಇರೋದನ್ನು ಹೊರಗೆ ಕಳಿಸುತ್ತೆ. ಡೋರ್ ಥರ, ಒಂಥರ ಸೇಫ್ಟಿ ಡೋರ್ ಥರ ಈ ಕೋಶ ಪೊರೆ. ಜೀವಕೋಶಕ್ಕೆ, ಸೆಲ್ ಮೆಮ್ಬ್ರೇನ್ ಹೇಗೆ ಅಂದರೆ ಡೋರ್ ಥರ, ಬೇಕಾದವ್ರನ್ನ ಒಳಗೆ ಬಿಟ್ಕೊಳ್ಳುತ್ತೆ, ಬೇಡವಾದದನ್ನು ಕ್ಲೋಸ್ ಮಾಡುತ್ತೆ, ಅದರೊಳಗಿರೋರನ್ನ ರಕ್ಷಿಸುತ್ತೆ. ಸೈಟೋಪ್ಲಾಸಮ್ ಕಂಟೈನ್ಸ್. ಈಗ ಸೈಟೋಪ್ಲಾಸಮ್, ಸೆಲ್ ಮೆಮ್ಬ್ರೇನ್ ಬಗ್ಗೆ ಗೊತ್ತಾಯ್ತಲ್ವಾ? ಕೋಶ ಪೊರೆ ಅನ್ನೋದು ಇನ್ಕ್ಲೋಸ್ ಸೈಟೋಪ್ಲಾಸಮ್ ಮತ್ತು ನ್ಯೂಕ್ಲಿಯಸ್ ಇವೆರಡನ್ನ ಒಳಗೊಂಡಿರುತ್ತೆ ಸೆಲ್ ಮೆಮ್ಬ್ರೇನು. ಮತ್ತು ಇದ್ರ ಕೆಲಸ ಏನು? ಸೆಲ್ ಮೆಮ್ಬ್ರೇನ್ ಸಪರೇಟ್ ಒನ್ ಸೆಲ್ ಫ್ರಮ್ ಅನದರ್, ಒಂದು ಜೀವಕೋಶವನ್ನು ಇನ್ನೊಂದು ಜೀವಕೋಶದಿಂದ ಬೇರ್ಪಡಿಸುತ್ತೆ. ಹಾಗೆ ಇದ್ರ ಕೆಲಸ ಏನು? ಇಟ್ ಪೋರಸ್ ಆ್ಯಂಡ್ ಅಲೋಸ್ ದ ಎಂಟ್ರಿ ಮೆಟೀರಿಯಲ್ಸ್ ಎಸೆನ್ಷಿಯಲ್ ಫಾರ್ ಲೈಫ್. ಬೇಕಾದ ವಸ್ತುಗಳನ್ನ ಒಳಗೆ ತೊಗೊಂಡು ಬೇಡದೇ ಇರೋದು ವೇಸ್ಟ್ ಮೆಟೀರಿಯಲ್ಸ್ನ ಎಕ್ಸಿಟ್, ಹೊರಗಾಗುತ್ತೆ. ಇದು ಸೆಲ್ ಮೆಮ್ಬ್ರೇನ್ನ ಕೆಲಸ, ಫಂಕ್ಷನ್. ಈಗ ಸೆಕೆಂಡ್ ಒನ್, ಇದ್ರ ಬಗ್ಗೆ ತಿಳ್ಕೊಂಡ್ವಿ, ಸೆಲ್ ಮೆಮ್ಬ್ರೇನ್ ಬಗ್ಗೆ. ಈಗ ಸೈಟೋಪ್ಲಾಸಮ್ ಬಗ್ಗೆ ತಿಳ್ಕೊಳ್ಳೋಣ. ಕೋಶ ದ್ರವ್ಯ. ಸೈಟೋಪ್ಲಾಸಮ್ ಕಂಟೈನ್ಸ್ ಅದರ್ ಕಾಂಪೋನೆಂಟ್ಸ್ ಆಫ್ ದ ಸೆಲ್ ಆ್ಯಂಡ್ ಕಾಂಪೌಂಡ್ಸ್ ಸಚ್ ಆಸ್. ಇದು ಜೀವಕೋಶದ ಮತ್ತೊಂದು ಭಾಗ, ಸೈಟೋಪ್ಲಾಸಮ್ ಅನ್ನೋದು, ಇದು ಅದರ ಭಾಗನೇ. ಸಚ್ ಆಸ್, ಇದು ಅನೇಕ ವಸ್ತುಗಳನ್ನು, ಬೇರೆ ಬೇರೆ ರೀತಿಯ ಘಟಕಗಳನ್ನ ಹೊಂದಿರುತ್ತೆ, ಕಾಂಪೋನೆಂಟ್ಸ್ಗಳನ್ನ ಹೊಂದಿರುತ್ತೆ. ಈ ಕೋಶ ದ್ರವ್ಯ ನೀರಿನಂತೆ ಇರುತ್ತಲ್ಲ, ಇದರೊಳಗೆ ಅನೇಕ ಕಾಂಪೋನೆಂಟ್ಸ್ ಇರುತ್ತೆ. ಏನೇನಿರುತ್ತೆ? ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಫ್ಯಾಟ್ಸ್ ಇರುತ್ತೆ, ಆ್ಯಂಡ್ ಮಿನರಲ್ಸ್, ಖನಿಜ, ಆ್ಯಂಡ್ ಸಾಲ್ಟ್, ಉಪ್ಪು, ಇಷ್ಟನ್ನು ಹೊಂದಿರುತ್ತೆ. ಈ ಕೋಶ ದ್ರವ್ಯ ಡಾಟ್ ಥರ ಇದ್ದರೆ ಇದರಲ್ಲಿ ಏನೇನು ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಸಾಲ್ಟ್ಸ್, ಮಿನರಲ್ಸ್, ಪ್ರೋಟೀನ್ಸ್ ಇದೆಲ್ಲವನ್ನು ಒಳಗೊಂಡಿರುತ್ತೆ. ಮೋಸ್ಟ್ ಆಫ್ ದ ಲೈಫ್ ಪ್ರೋಸೆಸ್ ಟೇಕ್ಸ್ ಪ್ಲೇಸ್ ವಿತ್ ಇನ್ ದ ಸೈಟೋಪ್ಲಾಸಮ್. ಜೀವಕೋಶಗಳಲ್ಲಿ ನಡೀತಕ್ಕಂತಹ ಜೀವಕ್ರಿಯೆಗಳಿಗೆ ಬೇಕಾದಂತಹ ಎಲ್ಲ ವಸ್ತುಗಳು ಸಾಮಾನ್ಯವಾಗಿ ಸೈಟೋಪ್ಲಾಸಮ್ಮೇ ಒದಗಿಸುತ್ತೆ. ನೆಕ್ಸ್ಟ್ ದ ನ್ಯೂಕ್ಲಿಯಸ್, ಥರ್ಡ್. ಸೈಟೋಪ್ಲಾಸಮ್ ಬಗ್ಗೆ ತಿಳ್ಕೊಂಡ್ವಿ. ಈಗ ನ್ಯೂಕ್ಲಿಯಸ್ ಏನು? The nucleus regulates all activities that occurs within the cell. ನಮ್ಮ ಆಲ್ ಆಕ್ಟಿವಿಟೀಸ್ ದಟ್ ಅಕರ್ಸ್ ವಿತಿನ್ ದ ಸೆಲ್, ಜೀವಕೋಶದ ಒಳಗಡೆ ನಡೆಯತಕ್ಕಂಥ ಎಲ್ಲ ಜೈವಿಕ ಕ್ರಿಯೆಗಳನ್ನು ರೆಗ್ಯುಲೇಟ್ಸ್ ಮಾಡೋದು. ಆ್ಯಂಡ್ ಆಲ್ಸೋ ಇಟ್ ರೆಗ್ಯುಲೇಟ್ಸ್ ಗ್ರೋತ್. ಎಲ್ಲ ಚಟುವಟಿಕೆಗಳನ್ನ ತಿಳ್ಕೊಂಡು ಅದನ್ನು ಕಂಟ್ರೋಲ್ ಮಾಡೋದು ನ್ಯೂಕ್ಲಿಯಸ್. ಸೆಂಟ್ರಲ್ಲಿ ಇದೆಯಲ್ಲ ನೋಡಿ, ಇದು ಸೆಂಟ್ರಲ್. ಇದು ಜೀವಕೋಶದಲ್ಲಿ ಏನೇನೆಲ್ಲ ಚಟುವಟಿಕೆಗಳು ನಡೀತೆ ಅದೆಲ್ಲವನ್ನು ನಿಯಂತ್ರಣದಲ್ಲಿಟ್ಟು ಅವುಗಳನ್ನ ಜೈವಿಕ ಕ್ರಿಯೆಗಳನ್ನ ನಡೆಸೋದಕ್ಕೆ, ಮತ್ತು ನಮ್ಮ ಬೆಳವಣಿಗೆಗೆ, ನಾವು ಗ್ರೋತ್ ಆಗ್ತೀವಿ, ಸಣ್ಣ ಮಗುವಿಂದ ಹಿಡಿದು ದೊಡ್ಡ ವ್ಯಕ್ತಿಯಾಗಿ, ಆ ಗ್ರೋತ್ನಲ್ಲೂ ಸಹ ಈ ನ್ಯೂಕ್ಲಿಯಸ್ನ ಪಾತ್ರ ವೆರಿ ಇಂಪಾರ್ಟೆಂಟ್. ಇಟ್ ಆಲ್ಸೋ ರೆಗ್ಯುಲೇಟ್ಸ್ ಗ್ರೋತ್. ಬೆಳವಣಿಗೆಯಲ್ಲೂ ಕೋಶ ಕೇಂದ್ರ ಅಂತ ಕರೀತಾರೆ ನ್ಯೂಕ್ಲಿಯಸ್ನ ಕನ್ನಡದಲ್ಲಿ. ಕೋಶ ಕೇಂದ್ರವು ಜೀವಕೋಶದ ಎಲ್ಲ ಚಟುವಟಿಕೆಗಳನ್ನ ನಿಯಂತ್ರಿಸುತ್ತೆ ಹಾಗೂ ಬೆಳವಣಿಗೆಯನ್ನು ಸಹ ಇದು ಉಂಟು ಮಾಡಲು ಸಹಾಯ ಮಾಡುತ್ತೆ. ದ ಸೆಲ್ ವಾಲ್ ಇನ್ ದ ಪ್ಲಾಂಟ್ ಸೆಲ್ಸ್ ಪ್ರೊವೈಡ್ಸ್ ರಿಜಿಡಿಟಿ ಆ್ಯಂಡ್ ಸ್ಟ್ರೆಂತ್ ಟು ಪ್ಲಾಂಟ್ಸ್. ಅದೇ ರೀತಿ ಸೆಲ್ ವಾಲ್,
ಕೋಶ ಭಿತ್ತಿ ಅಂತೇಳಿ ಕರೀತಾರೆ. ಅಂದರೆ ಇಲ್ಲಿ ಸೆಲ್ ಮೆಂಬ್ರೇನ್ ಹೇಗಿರುತ್ತೋ ಇನ್ನೊಂದು ಹೊರೆ ಇರುತ್ತೆ ಸಸ್ಯ ಜೀವಕೋಶಗಳಲ್ಲಿ. ಇದೆಲ್ಲ ಪ್ರಾಣಿ ಜೀವಕೋಶದಲ್ಲಿ ಕಾಣೋದು. ಮತ್ತೊಂದು ಇರುತ್ತೆ ಸೆಲ್ ವಾಲ್ ಅಂತ ಕರೀತಾರೆ. ಇದು ಕೋಶ ಭಿತ್ತಿ ಏನೋ ಪ್ಲಾಂಟ್ ಸೆಲ್ಲಲ್ಲಿ. ಸಸ್ಯ ಜೀವಕೋಶಕ್ಕೆ ಏನನ್ನು ನೋಡುತ್ತೆ, ಪ್ರೊವೈಡ್ಸ್ ರಿಜಿಡಿಟಿ ಆ್ಯಂಡ್ ಸ್ಟ್ರೆಂತ್, ದೃಢತೆ ಮತ್ತು ಸ್ಟ್ರೆಂತ್, ಅದು ಗಟ್ಟಿತನವನ್ನು. ಒಂದು ಮರ ಅಂದರೆ ನೋಡಿದ್ದೀರಾ, ನಮಗೆ ಸ್ಕಿನ್ ಹೇಗೋ ಮರದಲ್ಲಿ ಚೆಕ್ಕೆ ಅದರ ತೊಗಟೆ ಗಟ್ಟಿಯಾಗಿರುತ್ತೆ. ಅದಕ್ಕೆ ಕಾರಣ ಹೇಳಿ ದೇ ಆರ್ ಪ್ರೆಸೆನ್ಸ್ ಆಫ್ ಸೆಲ್ ವಾಲ್. ಕೋಶ ಭಿತ್ತಿಯಿಂದನೇ ಒಂದು ಮರಕ್ಕೆ, ಪ್ಲಾಂಟ್ಸ್, ಸಸ್ಯ ಜೀವಕೋಶಗಳಲ್ಲಿ ದೃಢತೆ, ಗಟ್ಟಿಯಾದಂಥ ಕವಚ, ತೊಗಟೆ, ಚೆಕ್ಕೆ ಎಲ್ಲ ಏನು ಬರುತ್ತೆ ಅದೆಲ್ಲದಕ್ಕೂ ಕಾರಣನೇ ಸೆಲ್ ವಾಲ್ ಒಂದು ಗಿಡದಲ್ಲಿ. ಆಯಿತಾ? ಟು ದ ಪ್ಲಾಂಟ್ಸ್, ದಿಸ್ ಈಸ್ ವೈ ಆಲ್ ಸೆಲ್ಸ್ ಆರ್ ಅರೇಂಜ್ಡ್ ಕಾಂಪ್ಯಾಕ್ಟ್ಲಿ ವಿತ್ ಈಚ್ ಅದರ್ ಆ್ಯಂಡ್ ಲುಕ್ ಫಾರ್ಮ್ ಇನ್ ಸ್ಟ್ರಕ್ಚರ್. ಹಾಗಾಗಿ ಎಷ್ಟು ಗಟ್ಟಿ ಇರುತ್ತೆ ನೋಡಿದ್ದೀರಾ ಮರದ ತೊಗಟೆಯ ಸ್ಟೆಮ್ ಪಾಟ್, ಕಾಂಡದ ಭಾಗ ಎಲ್ಲ. ಯಾಕಂದರೆ ಆ ಸೆಲ್ ವಾಲ್ದು ಸೆಲ್ಸ್ ಇದೆಯಲ್ಲ, ಕೋಶ ಭಿತ್ತಿಯ ಜೀವಕೋಶಗಳು ಬಹಳ ಕ್ಲೋಸ್ಲಿಯಾಗಿ ಅರೇಂಜ್ಡ್ ಕಾಂಪ್ಯಾಕ್ಟ್ಲಿ ವಿತ್ ಈಚ್ ಅದರ್ ಲುಕ್ ಫಾರ್ಮ್ ಇನ್ ಸ್ಟ್ರಕ್ಚರ್, ತುಂಬ ಒತ್ತೊತ್ತಾಗಿ ತುಂಬ ಹತ್ತಿರದಲ್ಲಿ ಅವೆಲ್ಲವೂ ಸೇರಿಕೊಂಡಿರುತ್ತೆ. ಹಾಗಾಗಿ ಅದು ಹೆಚ್ಚಿನ ದೃಢತೆ ಮತ್ತು ಅದಕ್ಕೆ ಬಲವನ್ನು ಕೊಡುತ್ತೆ. ಆಯಿತಾ? ಸಿ ಎ ಸ್ಟೆಪ್ ಫರ್ದರ್, ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟು ಈ ಜೀವಕೋಶಗಳ ಬಗ್ಗೆ ತಿಳ್ಕೊಳ್ಳೋಣ. ಸೆಲ್ ಇನ್ ಆಲ್ ಪಾರ್ಟ್ಸ್ ಆಫ್ ಪ್ಲಾಂಟ್ ಹ್ಯಾವ್ ಟೈನಿ ರಾಡ್ ಶೇಪ್ಡ್ ಸ್ಟ್ರಕ್ಚರ್ ಕಾಲ್ಡ್ ಪ್ಲಾಸ್ಟಿಡ್ಸ್. ಈ ಜೀವಕೋಶಗಳಲ್ಲಿ ಅಂದರೆ ಸಸ್ಯ ಜೀವಕೋಶದಲ್ಲಿ, ಎಸ್ಪೆಷಲಿ ಸಸ್ಯದ ಜೀವಕೋಶಗಳಲ್ಲಿ ಎಲ್ಲ ಪಾರ್ಟ್ಸಲ್ಲಿ, ಆಲ್ ಪಾರ್ಟ್ಸಲ್ಲಿ ಇರ್ತಕ್ಕಂಥ ಎಲ್ಲ ಜೀವಕೋಶಗಳು ಯಾವ ರೀತಿ ಸಾಮಾನ್ಯವಾಗಿ ರಾಡ್ ಶೇಪನ್ನ, ರಾಡ್ ಅಂದರೆ ಕೊಳವೆ ಆಕಾರದ ರಾಡ್ ಹೇಗಿರುತ್ತೆ, ಕೋಲ್ ನೋಡಿದ್ದೀರಲ್ವಾ, ರಾಡ್ ಶೇಪ್, ಉದ್ದುದ್ದಕ್ಕೆ ಈ ರೀತಿ ರಾಡ್ ಶೇಪನ್ನು ಹೊಂದಿರುತ್ತೆ. ಯಾವುದರಲ್ಲಿ ಸಸ್ಯ ಜೀವಕೋಶಗಳು ಇರ್ತಕ್ಕಂಥ ಎಲ್ಲ ಜೀವಕೋಶಗಳು ಆ ರಾಡ್ ಶೇಪನ್ನು ಹೊಂದಿರ್ತಕ್ಕಂಥ ಎಲ್ಲ ಸ್ಟ್ರಕ್ಚರ್ಸ್ಗಳನ್ನ ನಾವೇನಂತ ಕರಿತೀವಿ, ಪ್ಲಾಸ್ಟಿಡ್ಸ್ ಅಂತ ಕರಿತೀವಿ. ಸಮ್ ಪ್ಲಾಸ್ಟಿಡ್ ಲೈಕ್ ಕ್ಲೋರೋಪ್ಲಾಸ್ಟ್ ಕಂಟೈನ್ಸ್ ಕ್ಲೋರೋಫಿಲ್ ವಿಚ್ ಮೇಕ್ ದಮ್ ಗ್ರೀನ್ ಆ್ಯಂಡ್ ಹೆಲ್ಪ್ಸ್ ಇನ್ ಫೋಟೋಸಿಂಥಸಿಸ್. ಈ ಸಸ್ಯ ಜೀವಕೋಶಗಳಲ್ಲಿ ಈ ಸಸ್ಯ ಪ್ಲಾಂಟ್ಸ್ ಅಂದ್ರೆ ನಿಮ್ಗೊಂದು ಕಾನ್ಸೆಪ್ಟ್ ಬರುತ್ತೆ. ಆಲ್ ಪ್ಲಾಂಟ್ಸ್ ಆರ್ ಗ್ರೀನ್ ಕಲರ್. ವೈ? ಐ ವಿಲ್ ಕ್ವಶನ್ ಯು. ನಾನು ನಿಮ್ಗೆ ಪ್ರಶ್ನೆ ಮಾಡ್ತೀನಿ, ಯಾಕೆ ಎಲ್ಲ ಸಸ್ಯಗಳು ಹಸಿರಾಗಿರುತ್ತೆ, ಅದರ ಎಲೆಗಳೆಲ್ಲೂ ಹಸಿರಾಗಿರುತ್ತೆ? ಇದಕ್ಕೆ ಉತ್ತರನ ನಾಳೆ ಕೊಡ್ತೀರಾ? ಯಾಕೆ ಅದು ಗ್ರೀನ್ ಕಲರೇ ಇರಬೇಕು, ಬೇರೆ ಕಲರ್ ಇರ್ಬೋದಲ್ಲ? ಇಲ್ಲಿ ಪ್ರೆಸೆನ್ಸ್ ಆಫ್ ಕ್ಲೋರೋಪ್ಲಾಸ್ಟ್ ಅಲ್ವಾ, ಸಸ್ಯದ ಪ್ಲಾಸ್ಟಿಡ್ಸ್ಗಳಲ್ಲಿ ಏನಿರುತ್ತೆ, ಕ್ಲೋರೋಪ್ಲಾಸ್ಟ್, ಪತ್ರಹರಿತು ಅಂತ ಏನು ಕರಿತೀವಿ, ಕ್ಲೋರೋಪ್ಲಾಸ್ಟ್ ಇರುತ್ತೆ. ಕ್ಲೋರೋಫಿಲ್ ಅಂತಲೂ ಕರೀತಾರೆ. ಕ್ಲೋರೋಪ್ಲಾಸ್ಟ್ ಒಳಗಡೆ ಕ್ಲೋರೋಫಿಲ್ ಇರುತ್ತೆ. ಆ್ಯಂಡ್ ಕಂಟೈನ್ ಇಲ್ಲೇ ಇದೆ ನೋಡಿ, ಕ್ಲೋರೋಪ್ಲಾಸ್ಟ್ ಕಂಟೈನ್ ಕ್ಲೋರೋಫಿಲ್ ವಿಚ್ ಮೇಕ್ ದಮ್ ಗ್ರೀನ್ ಆ್ಯಂಡ್ ಹೆಲ್ಪ್ಸ್ ಇನ್ ಫೋಟೋಸಿಂಥಸಿಸ್. ಈ ಕ್ಲೋರೋಫಿಲ್ಲು ಸಸ್ಯಗಳಿಗೆ ಹಸಿರು ಬಣ್ಣವನ್ನು ಕೊಡುತ್ತೆ. ಇದು ಈ ಹಸಿರು ಬಣ್ಣ ಏನಕ್ಕೆ ಉಪಯೋಗ ಮಾಡುತ್ತೆ, ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ, ಫೋಟೋಸಿಂಥಸಿಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ ನಾನ್ ಗ್ರೀನ್ ಪಾರ್ಟ್ಸ್ ದೇ ಹೆಲ್ಪ್ ಇನ್ ದ ಸ್ಟೋರೇಜ್ ಆಫ್ ಸಬ್ಸ್ಟೆನ್ಸಸ್. ಇನ್ನು ಕೆಲವೊಂದು ಈ ಸ್ಟೆಮ್ ಪಾರ್ಟ್, ಕಾಂಡದ ಭಾಗ ಅಲ್ಲೆಲ್ಲ ಗ್ರೀನ್ ಇರಲ್ಲ, ಸ್ವಲ್ಪ ಮರದ ಬಣ್ಣ ಅಂತ ಏನು ಕರಿತೀವಲ್ಲ, ಅಲ್ಲಿ ಏನು ಹಸಿರು ಬಣ್ಣ ಇರೋಲ್ವ, ನಾನ್ ಗ್ರೀನ್ ಕಲರ್ ಬಣ್ಣವಿಲ್ಲದಂತಹ ಭಾಗಗಳಲ್ಲಿ ಏನಿರುತ್ತೆ, ಬೇರೆ ಇತರ ವಸ್ತುಗಳನ್ನು ಸಂಗ್ರಹ ಮಾಡಿ ಇಟ್ಕೊಳ್ಳುವಂತಹ ವಸ್ತುಗಳಿರುತ್ತೆ. ಸ್ಟೋರೇಜ್ ಆಫ್ ಅದರ್ ಸಬ್ಸ್ಟೆನ್ಸಸ್. ಇಟ್ ಹೆಲ್ಪ್ಸ್. ಪ್ಲಾಂಟ್ ಸೆಲ್ಸ್ ಆಲ್ಸೋ ಹ್ಯಾವ್ ಎ ಲಾರ್ಜ್ ಎಂಟಿ ಲುಕಿಂಗ್ ಸ್ಪೇಸ್ ಕಾಲ್ಡ್ ಎ ವ್ಯಾಕ್ಯೂಲ್. ಸಸ್ಯ ಜೀವಕೋಶಗಳಲ್ಲಿ ದೊಡ್ಡದಾದ ಜಾಗವನ್ನು ಹೊಂದಿರತಕ್ಕಂತಹ ಒಂದು ಎಂಟಿ ಸ್ಪೇಸ್, ಖಾಲಿ ಜಾಗವನ್ನು ಹೊಂದಿರತಕ್ಕಂಥದ್ದು ಸಸ್ಯ ಜೀವಕೋಶಗಳು ಬರುತ್ತೆ. ಈ ಖಾಲಿ ಜಾಗವನ್ನು ನಾವು ಏನಂತ ಕರಿತೀವಿ, ವ್ಯಾಕ್ಯೂಲ್ಸ್, ರಸದಾನಿ ಅಂತೇಳಿ ಕರಿತೀವಿ ಕನ್ನಡದಲ್ಲಿ. ದೊಡ್ಡ ದೊಡ್ಡ ಖಾಲಿ ಜಾಗವನ್ನು ಸಸ್ಯ ಜೀವಕೋಶದಲ್ಲಿ ಕಂಡುಬರುವಂತಹ ದೊಡ್ಡದಾದ ಖಾಲಿ ಜಾಗವೇ ವ್ಯಾಕ್ಯೂಲ್ಸ್ಗಳು. ಈ ವ್ಯಾಕ್ಯೂಲ್ಸ್ಗಳ ರಸದಾನಿಗಳು ಅಂತೇಳಿ ಕರಿತೀವಿ. ದಿಸ್ ಹೆಲ್ಪ್ಸ್ ದ ಪ್ಲಾಂಟ್ ಸೆಲ್ಸ್ ಸ್ಟೋರ್ ಇಂಪಾರ್ಟೆಂಟ್ ಸಬ್ಸ್ಟೆನ್ಸಸ್. ಈ ಖಾಲಿ ಎಂಟಿ ಸ್ಪೇಸ್ ಇರುತ್ತಲ್ಲ ಸಸ್ಯ ಜೀವಕೋಶದಲ್ಲಿ, ಈ ಖಾಲಿ ಜಾಗ ಏನಕ್ಕೆ ಹೆಲ್ಪ್ ಮಾಡುತ್ತೆ, ಇಂಪಾರ್ಟೆಂಟ್ ಸಬ್ಸ್ಟೆನ್ಸ್, ಅಗತ್ಯವಾದ ಕೆಲವೊಂದು ವಸ್ತುಗಳನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ, ಸಂಗ್ರಹ ಮಾಡಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಗೆಟ್ ರಿಡ್ ಆಫ್ ವೇಸ್ಟ್ ಆ್ಯಂಡ್ ಮೇಂಟೈನ್ ದ ಶೇಪ್ ಆಫ್ ದ ಸೆಲ್. ಹಾಗೆ ಬೇಡವಾದ ವಸ್ತುಗಳನ್ನ ಹೊರಗೆ ಹಾಕೋದಕ್ಕೆ ಒಂದು ಸಹಾಯ ಮಾಡುತ್ತೆ. ಹಾಗೆ ಒಂದು ಸಸ್ಯ ಜೀವಕೋಶಕ್ಕೆ ಒಂದು ಆಕಾರ, ಶೇಪ್. ಈಗ ಪ್ಲಾಂಟ್ಸ್ ಅಂದರೆ ನಿಮ್ಗೊಂದು ಕಾನ್ಸೆಪ್ಟ್ ಇದೆ, ಕೆಳಗಡೆ ಸಣ್ಣಗೆ ಬಂದು ಆಮೇಲೆ ಬ್ರಾಂಚಸ್ ಎಲ್ಲ ದೊಡ್ಡದಾಗಿ ಮೇಲೆ ಹರಡ್ಕೊಂಡಿರುತ್ತೆ. ಅಂದರೆ ಸಸ್ಯಕ್ಕೆ ಒಂದು ನಿಜವಾದ ಆಕಾರವನ್ನು ಕೊಡೋದಕ್ಕೆ ಈ ವ್ಯಾಕ್ಯೂಲ್ಸ್ಗಳು, ರಸದಾನಿಗಳು ಸಹಾಯ ಮಾಡುತ್ತೆ ಸಸ್ಯ ಜೀವಕೋಶದಲ್ಲಿ. ಮೇಂಟೈನ್ ದ ಶೇಪ್ ಆಫ್ ದ ಸೆಲ್, ಜೀವಕೋಶಗಳಿಗೆ. ದಿಸ್ ಗಿವ್ ಸ್ಟ್ರೆಂತ್ ಆ್ಯಂಡ್ ಸಪೋರ್ಟ್ ಟು ದ ಪ್ಲಾಂಟ್. ಅಲ್ಲದೆ ಈ ವ್ಯಾಕ್ಯೂಲ್ಸ್ಗಳು ಸಸ್ಯಕ್ಕೆ ಬೇಕಾದಂತಹ ಶಕ್ತಿ,
ಬಲ ಮತ್ತು ಸಪೋರ್ಟ್, ಸ್ಟ್ರೆಂತ್ ಮತ್ತು ಸಪೋರ್ಟನ್ನು ನೀಡುತ್ತೆ. ಇದಿಷ್ಟು ಪ್ಲಾಂಟ್ ಸೆಲ್ ಆಯಿತಾ. ಹಾಗೆ ಇನ್ನು ಅನಿಮಲ್ ಸೆಲ್ಗೆ ಬರೋಣ. ಅನಿಮಲ್ ಸೆಲ್ಲಲ್ಲಿ ಏನು ವ್ಯಾಕ್ಯೂಲ್ಸ್ದೇನು ಕೆಲಸ? ರಸದಾನಿ. ವ್ಯಾಕ್ಯೂಲ್ಸ್ ಆರ್ ಯೂಶುವಲಿ ನಾಟ್ ಪ್ರೆಸೆಂಟ್. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ವ್ಯಾಕ್ಯೂಲ್ಸ್ ಆರ್ ಪ್ರೆಸೆಂಟ್ ಓನ್ಲಿ ಇನ್ ಪ್ಲಾಂಟ್ ಸೆಲ್ಸ್, ಬಟ್ ಅನಿಮಲ್ ಸೆಲ್ಸ್ ಏನು ನಾಟ್ ಪ್ರೆಸೆಂಟ್. ವ್ಯಾಕ್ಯೂಲ್ಸ್ ರಸದಾನಿಗಳು ಪ್ರಾಣಿ ಜೀವಕೋಶಗಳೆಲ್ಲ ಕಂಡುಬರಲ್ಲ. ಇಫ್ ಪ್ರೆಸೆಂಟ್, ಇನ್ ವೇಳೆ ಇತ್ತು ಅಂದ್ಕೊಳ್ಳಿ ಯಾವ್ದಾದ್ರು ಜೀವಕೋಶಗಳಲ್ಲಿ ಅನಿಮಲ್ಸಲ್ಲಿ ಇದ್ರೇನು, ದೇ ಆರ್ ಯೂಶುವಲಿ ಸ್ಮಾಲ್, ತುಂಬ ಚಿಕ್ಕದಾಗಿರುತ್ತೆ ರಸದಾನಿ. ಪ್ರಾಣಿ ಜೀವಕೋಶದಲ್ಲೇನು ಸಾಮಾನ್ಯವಾಗಿ ಇರಲ್ಲ, ಇದ್ರೂ ತುಂಬ ಸಣ್ಣದಾಗಿರುತ್ತೆ. ದಿ ಸ್ಮಾಲ್ ವ್ಯಾಕ್ಯೂಲ್ ಸ್ಟೋರ್ ಸರ್ಟನ್ ಸಬ್ಸ್ಟೆನ್ಸಸ್ ಡಿಸಾಲ್ವ್ಸ್ ಇನ್ ವಾಟರ್. ಇದು ಏನಪ್ಪ ಈ ರಸದಾನಿ, ಚಿಕ್ಕದಾದಂಥ ರಸದಾನಿ ಕೆಲಸ ಅಂದರೆ ಸರ್ಟನ್ ಸಬ್ಸ್ಟೆನ್ಸಸ್, ಕೆಲವೊಂದು ಸಬ್ಸ್ಟೆನ್ಸ್ಗಳನ್ನ ಹೊಂದಿದ್ದು ಡಿಸಾಲ್ವ್ಸ್ ಇನ್ ವಾಟರ್, ನೀರಿನಲ್ಲಿ ಅದು ಕರಗೋಗಿರುತ್ತೆ. ಸೊ ಎ ಸೆಲ್ ಇಸ್ ನಾಟ್ ಜಸ್ಟ್ ಎ ಸಿಂಪಲ್ ಬ್ಯಾಗ್ ಆಫ್ ಲಿಕ್ವಿಡ್. ಅಂದರೆ ಸೆಲ್, ಜೀವಕೋಶ ಅನ್ನೋದು ಒಂದು ಸರಳವಾದಂಥ ನೀರಿನ ಬ್ಯಾಗ್ ಥರ ಅಲ್ಲ. ಏನೆಲ್ಲ ಹೊಂದಿರುತ್ತೆ? ಇಟ್ ಈಸ್ ಎ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಮೇಡ್ ಅಪ್ ಆಫ್ ಮೆನಿ ಡಿಫ್ರೆಂಟ್ ಪಾರ್ಟ್ಸ್, ಈಚ್ ವಿತ್ ಇಟ್ಸ್ ಓನ್ ಸ್ಪೆಷಲ್ ಫಂಕ್ಷನ್ಸ್ ಟು ಅಲೋ ದ ಸೆಲ್. ಅಂದರೆ ಒಂದು ಜೀವಕೋಶ ಇಲ್ಲೇ ನೋಡಿ, ಬೇಸಿಕ್ ಆಗಿ ಎಷ್ಟು ಇದರೊಂದು ನೀರಿನ ಸಣ್ಣ ಗುಳ್ಳೆ ಅಥವಾ ನೀರಿನ ಬ್ಯಾಗ್ ಥರ ಅಲ್ಲ, ಇದರಲ್ಲಿ ಅನೇಕ ಪಾರ್ಟ್ಸ್ಗಳು, ಅನೇಕ ವಿವಿಧ ಭಾಗಗಳನ್ನು ಹೊಂದಿದ್ದು ವಿವಿಧ ಫಂಕ್ಷನ್, ವಿವಿಧ ಕಾರ್ಯಗಳನ್ನು ಪ್ರತಿಯೊಂದು ಮಾಡುತ್ತವೆ. ಗೊತ್ತಾಯ್ತಾ? ಅಂದರೆ ಕಾಂಪ್ಲೆಕ್ಸ್, ಇದು ಸಂಕೀರ್ಣವಾದಂತಹ ರಚನೆಯನ್ನು ಹೊಂದಿರುತ್ತೆ. ಒಂದು ಜೀವಕೋಶ ಅಂದರೆ ಸಣ್ಣದಾಗಿ ಕಾಣುತ್ತೆ ಜೀವಕೋಶ ಅನ್ನೋದು, ಅದರೊಳಗಡೆ ಅನೇಕ ವಿವಿಧ ಭಾಗಗಳನ್ನು ಹೊಂದಿರುತ್ತೆ. ಪ್ರತಿಯೊಂದು ಭಾಗಗಳು ಓನ್ ಸ್ಪೆಷಲ್ ಫಂಕ್ಷನ್, ತನ್ನದೇ ಆದ ಕಾರ್ಯವನ್ನು, ಫಂಕ್ಷನ್ಸನ್ನು ಮಾಡುತ್ತೆ. ಇಟ್ ಅಲೋ ದ ಸೆಲ್ಸ್, ಇದು ಜೀವಕೋಶದಲ್ಲಿ ಇರ್ತಕ್ಕಂತಹ ಒಂದು ಸಂಕೀರ್ಣವಾದಂತಹ ಕಾಂಪ್ಲೆಕ್ಸಿಟಿ. ಆ್ಯಂಡ್ ಇಟ್ ಟರ್ನ್ ದ ಎಂಟೈರ್ ಆರ್ಗಾನಿಸಮ್ಸ್ ಟು ವರ್ಕ್. ಇದು ಬರೀ ಜೀವಕೋಶದೊಳಗೆ ಮಾತ್ರ ಪಾರ್ಟ್ಸ್ಗಳು ವರ್ಕ್ ಮಾಡಲ್ಲ, ಎಂಟೈರ್ ಆರ್ಗನ್, ಒಂದು ಜೀವಿಯ ಸಂಪೂರ್ಣ ಕೆಲಸವನ್ನು ನಿರ್ವಹಿಸೋದ್ರಲ್ಲಿ ಜೀವಕೋಶಗಳ ಪಾತ್ರ ತುಂಬ ಪ್ರಮುಖವಾಗಿರುತ್ತೆ. ಓಕೆನಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಒಂದು ಜೀವಕೋಶ ಅಂದರೆ ಅದರ ರಚನೆ, ಅದರೊಳಗೆ ಎಷ್ಟೆಲ್ಲ ಪಾರ್ಟ್ಸ್ ಇರುತ್ತೆ ಅಂತ. ಅದಕ್ಕೆ ಎ ಸ್ಕಿಮ್ಯಾಟಿಕ್ ಡ್ರಾಯಿಂಗ್ ಆಫ್ ಅನಿಮಲ್ ಸೆಲ್ ಆ್ಯಂಡ್ ಎ ಪ್ಲಾಂಟ್ ಸೆಲ್. ದ ಕಲರ್ಸ್ ಆರ್ ಶೋನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಸೆಲ್. ಇದು ಅನಿಮಲ್ ಸೆಲ್, ಪ್ರಾಣಿ ಜೀವಕೋಶ ಹೇಗಿರುತ್ತೆ ಅಂತ, ಸಣ್ಣದು ಜೀವಕೋಶದ ಒಳಗಡೆ ಇಷ್ಟೆಲ್ಲ ಪಾರ್ಟ್ಸ್ ಇರುತ್ತೆ. ಆ್ಯಂಡ್ ಅನಿಮಲ್ ಸೆಲ್ ಎ, ಬಿ ಪ್ಲಾಂಟ್ ಸೆಲ್. ನೋಡಿ, ಕಾಮನ್ ಆಗಿ ಎರಡರಲ್ಲೂ ಇರ್ತಕ್ಕಂಥದ್ದು. ಇದು ನೋಡಿ, ಆವಾಗಲೇ ಡಿಸ್ಕಸ್ ಮಾಡಿದ್ವಿ, ಸೆಲ್ ವಾಲ್ ಪ್ರೆಸೆಂಟ್ ಓನ್ಲಿ ಇನ್ ಪ್ಲಾಂಟ್ ಸೆಲ್. ಇಲ್ಲಿ ಮಾತ್ರ ಕಂಡುಬರುತ್ತೆ ಕೋಶ ಭಿತ್ತಿ. ಇದು ನೋಡಿ ಡಬಲ್ ಲೇಯರ್ ಇದೆ, ಸೆಲ್ ವಾಲು ಆಮೇಲೆ ಸೆಲ್ ಮೆಂಬ್ರೇನ್. ಇಲ್ಲಿ ನೋಡಿ ಒಂದೇ ಒಂದು, ಇಲ್ಲಿ ಸೆಲ್ ಮೆಂಬ್ರೇನ್ ಅಲ್ವಾ. ಹಾಗೆ ನ್ಯೂಕ್ಲಿಯಸ್ ಮಧ್ಯದಲ್ಲಿ, ಜೀವಕೋಶದ ಕೇಂದ್ರ ಭಾಗದಲ್ಲಿ ಇರೋವಂಥದ್ದು ನ್ಯೂಕ್ಲಿಯಸ್ಸು. ಇಲ್ಲೂ ಸಹ ಇಲ್ಲಿ ಅನಿಮಲ್ ಸೆಲ್ ಸೈಡಲ್ಲೇ ಇರುತ್ತೆ. ಕ್ಲೋರೋಪ್ಲಾಸ್ಟ್ ಗ್ರೀನ್ ಕಲರ್ ಕೊಡುವಂಥದ್ದು ಅಲ್ವಾ. ಇದು ಸಸ್ಯ, ನಾವೆಲ್ಲ ಏನು ಗ್ರೀನ್ ಕಲರ್ ಇಲ್ಲ ಅಲ್ವಾ, ನಾವೇನು ಹಸಿರು ಬಣ್ಣದಲ್ಲಿಲ್ಲ. ಇದು ಅಲ್ಲಿ ಮಾತ್ರ ಈ ಪಾರ್ಟ್ಸ್, ಈ ಭಾಗ ಪ್ರೆಸೆಂಟ್ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ ಸೈನ್ಸ್ನ, ನಿಮಗೇನು ಬಯಟ್ ಮಾಡೋ ಅವಶ್ಯಕತೆ ಇಲ್ಲ. ಕ್ಲೋರೋಪ್ಲಾಸ್ಟ್ ಪ್ರೆಸೆಂಟ್ ಓನ್ಲಿ ಇನ್ ಪ್ಲಾಂಟ್ ಸೆಲ್, ಸೆಲ್ ವಾಲ್ ಪ್ರೆಸೆಂಟ್ ಓನ್ಲಿ ಇನ್ ಪ್ಲಾಂಟ್ ಸೆಲ್. ಹಾಗೆ ಸೈಟೋಪ್ಲಾಸಮ್ ಎರಡರಲ್ಲೂ ಇರುತ್ತೆ ಕೋಶದ್ರವ್ಯ. ವ್ಯಾಕ್ಯೂಲ್ಸ್, ಇದನ್ನು ಡಿಸ್ಕಸ್ ಮಾಡಿದ್ವಿ. ವ್ಯಾಕ್ಯೂಲ್ಸ್ ಆರ್ ಪ್ರೆಸೆಂಟ್ ಇನ್ ಪ್ಲಾಂಟ್ ಸೆಲ್ ಅಲ್ವಾ. ವ್ಯಾಕ್ಯೂಲ್ಸ್ ರೈಟ್ ಮಾರ್ಕ್ ಹಾಕ್ತೀನಿ. ವ್ಯಾಕ್ಯೂಲ್ಸು, ಕ್ಲೋರೋಪ್ಲಾಸ್ಟು, ಸೆಲ್ ವಾಲು, ಇದು ಮೂರು ಸಹ ಓನ್ಲಿ ಪ್ಲಾಂಟ್ ಸೆಲ್ಲಲ್ಲಿ ಇರುವ. ಆ್ಯಂಡ್ ಮೈಟೋಕಾಂಡ್ರಿಯಾ, ಶಕ್ತಿ ಉತ್ಪಾದನಾ ಕೇಂದ್ರ, ಪವರ್ ಆಫ್ ಶಕ್ತಿ ಸೆಲ್ ಅಂತಾರೆ, ಇದು ಎರಡರಲ್ಲೂ ಇರುತ್ತೆ. ಆಯಿತಾ? ಬೋತ್ ಪ್ಲಾಂಟ್ ಆ್ಯಂಡ್ ಅನಿಮಲ್ಸ್, ಇಷ್ಟು ಪಾರ್ಟ್ಸ್. ಇನ್ನು ಅನೇಕ ಎಷ್ಟೊಂದು ಗಾಲ್ಗಿ ಕಾಂಪ್ಲೆಕ್ಸ್ ಇರುತ್ತೆ, ಮೈಟೋಕಾಂಡ್ರಿಯಾ, ಬೇರೆ ಬೇರೆ ಎಷ್ಟೊಂದು ಪಾರ್ಟ್ಸ್ಗಳಿದೆ. ಅವೆಲ್ಲವೂ ಕಂಡುಬರುತ್ತೆ. ಓದ್ತಾ ಓದ್ತಾ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್. ಓಕೆ, ವಿ ಹ್ಯಾವ್ ನಾವು ಅಂಡರ್ಸ್ಟುಡ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಸೆಲ್ಸ್. ಈಗ ಸ್ವಲ್ಪ ನೀವು ಒಂದು ಜೀವಕೋಶ ಅಂದ್ರೇನು, ಅದರ ಬೇಸಿಕ್ ಸ್ಟ್ರಕ್ಚರ್ ಹೇಗಿರುತ್ತೆ, ಅದರ ರಚನೆ ಹೇಗಿರುತ್ತೆ, ಅದರ ಭಾಗಗಳೇನು, ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರಿ ಅಂತ ಅನ್ಕೋತೀನಿ. ಆ್ಯಂಡ್ ವಿ ನೋ ಆಲ್ಸೋ ಅಂಡರ್ಸ್ಟ್ಯಾಂಡ್ ದಟ್ ಪ್ಲಾಂಟ್ ಆ್ಯಂಡ್ ಅನಿಮಲ್ ಸೆಲ್ಸ್ ಡಿಫ್ರೆಂಟ್ ಇನ್ ಶೇಪ್ ಆ್ಯಂಡ್ ಸ್ಟ್ರಕ್ಚರ್. ಹಾಗೆ ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳ ರಚನೆ ಮತ್ತು ಅದರ ಭಾಗಗಳು, ಪಾರ್ಟ್ಸು ಸಹ ಸ್ವಲ್ಪ ಎರಡು ಭಿನ್ನವಾಗಿದೆ, ಡಿಫ್ರೆಂಟ್ ಆಗಿದೆ ಅಂತಲೂ ತಿಳ್ಕೊಂಡ್ವಿ. ನಿಜ. ಇದು ನೋಡಿ ರೆಕ್ಟ್ಯಾಂಗ್ಯುಲರ್ ಶೇಪ್ ಇದೆ, ಇದು ರೌಂಡ್ ಶೇಪ್ ಇದೆ ಅಲ್ವಾ. ನಮ್ಮ ಅನಿಮಲ್ಸ್ ಎಲ್ಲ ರೌಂಡ್ ಶೇಪು, ಇದು ರೆಕ್ಟ್ಯಾಂಗಲ್. ಶೇಪ್ಸ್ ಅಲ್ಲಿ ಚೇಂಜು, ಕೆಲವೊಂದು ಪಾರ್ಟ್ಸ್ ಅಲ್ಲೂ ಡಿಫ್ರೆಂಟ್ ಇದೆ. ಟು ಡಿಫ್ರೆಂಟ್ ಅನಿಮಲ್ ಸೆಲ್ಸ್ ಆಲ್ಸೋ ವೇರಿ ಇನ್ ದೇರ್ ಶೇಪ್ ಆ್ಯಂಡ್ ಸ್ಟ್ರಕ್ಚರ್. ಹಾಗಾದರೆ ಬೇರೆ ಬೇರೆ ರಚನೆಗಳನ್ನು, ಬೇರೆ ಬೇರೆ ಆಕಾರವನ್ನು ಹೊಂದಿರತಕ್ಕಂತಹ ಇತರ ಜೀವಕೋಶಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು 2.1.1 ವೇರಿಯೇಷನ್ ಇನ್ ಶೇಪ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಸೆಲ್ಸ್ ಇಲ್ಲಿಂದ ಡಿಸ್ಕಸ್ ಮಾಡೋಣ. ಏನಾದರೂ ಡೌಟ್ಸ್ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಬಿಕಾಸ್ ನ್ಯೂ ಸಿಲೆಬಸ್ ಆಗಿರೋದ್ರಿಂದ ಸ್ವಲ್ಪ ಅರ್ಥ ಆಗೋದು ಕಷ್ಟ.
ಸೈನ್ಸ್ನ ನೀವು ನೀಟಾಗಿ ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಟಫ್ ಅನ್ಸಲ್ಲ ಆಗಲ್ಲ. ಹೋಮ್ವರ್ಕ್ ಕ್ವಶನ್ಸ್ ತಗೊಳ್ಳಿ. Write the function of cell membrane, cytoplasm and nucleus. ಫಂಕ್ಷನ್ಸ್ ಬರೀ ಇದನ್ನ ಬೇರೆ ಥರನೂ ಕೊಡ್ಬೋದು. ವಿಚ್ ಪಾರ್ಟ್ ಆಫ್ ದ ಸೆಲ್ಸ್ is contains cytoplasm, encloses the cytoplasm and nucleus. ಯಾವುದು cell membrane ಅದನ್ನು ಬರೀರಿ. Which part of the cells present different components like carbohydrates, proteins, fats? ಅದು cytoplasm. ಈ ಥರನೂ ಕೇಳ್ಬೋದು. ಸ್ವಲ್ಪ ಚೇಂಜ್ ಮಾಡ್ತಿದ್ದೀನಿ ನಾನು ಅದನ್ನು. ಹಾಗೆ which part of the cells regulates growth and all activities? ಅದು ನ್ಯೂಕ್ಲಿಯಸ್. ಈ ಥರನೂ ಮಾಡ್ತೀವಿ. ಡಿಫೈನ್ ಪ್ಲಾಸ್ಟಿಡ್ಸ್ ಆ್ಯಂಡ್ ವೈ ದ ಪ್ಲಾಂಟ್ಸ್ ಆರ್ ಗ್ರೀನ್ ಕಲರ್. ಇದಕ್ಕೆ ನೀವೇ ಆನ್ಸರ್ ಮಾಡಿ. ಆ್ಯಂಡ್ ಡಿಫೈನ್ ವ್ಯಾಕ್ಯೂಲ್ಸ್ ಆ್ಯಂಡ್ ರೈಟ್ ದ ಫಂಕ್ಷನ್ಸ್ ಆಫ್ ವ್ಯಾಕ್ಯೂಲ್ಸ್. ವಿಚ್ ಸೆಲ್ ನಾಟ್ ಪ್ರೆಸೆಂಟ್ ಇನ್ ವ್ಯಾಕ್ಯೂಲ್ಸ್? ಯಾವ ಸೆಲ್ಲಲ್ಲಿ ವ್ಯಾಕ್ಯೂಲ್ಸ್ ಪ್ರೆಸೆಂಟ್ ಇರಲ್ಲ? ವಾಟ್ ಇಸ್ ದ ಫಂಕ್ಷನ್ ಆಫ್ ಸೆಲ್ ವಾಲ್ ಇನ್ ಪ್ಲಾಂಟ್ ಸೆಲ್ಸ್? ಸೆಲ್ ವಾಲ್ದು ಫಂಕ್ಷನ್ ಏನು ಪ್ಲಾಂಟ್ ಸೆಲ್ಲಲ್ಲಿ ಅದನ್ನು ಬರೀರಿ. ಇಲ್ಲೇ ಸಿಗುತ್ತೆ ನಿಮಗೆ. ಟೂ ಟೈಮ್ ಈ ಆಡಿಯೋನ ಕೇಳಿ ಆ್ಯಂಡ್ ಇಲ್ಲೇ ಸಿಕ್ಬಿಡುತ್ತೆ ಸೆಲ್ ವಾಲ್. ಅಂದರೆ ಡ್ರಾಯಿಂಗ್ ನೀಟ್ ಲೇಬಲ್ ಡಯಾಗ್ರಾಮ್ ಟ್ರೈ ಮಾಡಿ ಡ್ರಾಯಿಂಗ್ ಮಾಡೋಕ್ಕೆ ಲೇಬಲ್ ಮಾಡಿ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಓಕೆನಾ? ಓಕೆ, ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.